ವಂದನೆಗಳು ಆಂಟಿ. ದಯಮಾಡಿಲ್ಲ ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಸೇರಿ ನಿಮ್ಮ ಮಾತುಗಳನ್ನು ಕೇಳುವ ಭಾಗ್ಯವನ್ನು ನಮಗೆ ನೀವು ಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ದಿನವೆಲ್ಲ ನಮ್ಮ ಜೊತೆಗಾರನಾಯ್ದುಕೊಂಡು ನಡೆಸಿ ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ, ನಿಮ್ಮ ಸಂಕಲ್ಪಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಓಕೆ, ಸೊ ಇದುವರೆಗೂ ಹಾಡಿನಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಡೆಸಿದಂತ ಪ್ರತಿಯೊಬ್ಬರಿಗೂ ಹೆಸರಾಗಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಸೊ ಈ ದಿನ ನ್ಯಾಯಸ್ಥಾಪಕರ ಇತಿಹಾಸ, ನ್ಯಾಯಸ್ಥಾಪಕರ ಚರಿತ್ರೆಯನ್ನು ನಾವು ಒಮ್ಮೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ಕಳೆದ ಟೈಮ್ 2 ವಾರಗಳ ಹಿಂದೆ ತೋಲಾ ಯಾಯೀರ್ ಎಂಬ ನ್ಯಾಯಸ್ಥಾಪಕರನ್ನು ಕುರಿತು ನಾವು ಮಾತನಾಡಿಕೊಂಡಿದ್ದೇವೆ. ಈಗ ನೆಕ್ಸ್ಟ್ ನಮ್ಗೆ ಬರುವಂತ ನ್ಯಾಯಸ್ಥಾಪಕನು ತೋಲಾ ಯಾಯೀರ ನಂತರ ನಮಗೆ ನ್ಯಾಯಸ್ಥಾಪಕರಾಗಿ ಕಾಣುವಂತವ್ರು ಯಾರೆನ್ನುವಂಥದ್ದನ್ನ ನಾವು ನೋಡೋಣ. ನ್ಯಾಯಸ್ಥಾಪಕರ ಗ್ರಂಥ 10ನೇ ಅಧ್ಯಾಯ 6ನೇ ವಚನ. ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 6ನೇ ವಚನದಿಂದ. ಅಮ್ಮೋನಿಯರ ಕಾಟವು. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ದಯವಿಟ್ಟು ಅನಸೂಯ ಅನ್ನೋರು ಸ್ವಲ್ಪ ಮ್ಯೂಟ್ ಮಾಡ್ಕೋತೀರಾ? ಥ್ಯಾಂಕ್ ಯು. ಓಕೆ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಆತನನ್ನು ಬಿಟ್ಟು ಬಾಳ್, ಅಷ್ಟೋರೆತ್ ಎಂಬ ದೇವತೆಗಳನ್ನು, ಅರಾಮ್ಯರು, ಚೀದೋನ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಷ್ಟಿಯರು ಇವರ ದೇವತೆಗಳನ್ನು ಪೂಜಿಸಿ ಹತ್ತಿ ಯೆಹೋವನನ್ನು ಬಿಟ್ಟೇ ಬಿಟ್ಟರು. ಇಸ್ರಾಯೇಲ್ಯರಲ್ಲಿರುವಂತ ಕೆಟ್ಟ ಲಕ್ಷಣ ನಾವು ಅನೇಕ ಬಾರಿ ಮಾತನಾಡಿಕೊಂಡಿದ್ದೇವೆ. ಇಸ್ರಾಯೇಲ್ಯರಲ್ಲಿರುವಂತ ಒಂದು ದುರ್ಲಕ್ಷಣ ಏನಂತಂದ್ರೆ ಪ್ರಿಯರೇ, ದೇವರನ್ನು ಮರೆತು ಬಿಡುವಂಥದ್ದು, ದೇವರನ್ನು ತಳ್ಳಿ ಬಿಡುವಂಥದ್ದು, ದೇವರನ್ನು ಅಸಡ್ಡೆ ಮಾಡುವಂಥದ್ದು. ಇಷ್ಟೆಲ್ಲ ಉಪಕಾರ ದೇವರು ಮಾಡಿದಾಗ್ಯೂ ಮತ್ತೆ ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಇಸ್ರಾಯೇಲ್ಯರು. ದ್ರೋಹಿಗಳು ಹೇಗಾದರು ಅಂತಂದ್ರೆ, ಅವರು ಆತನನ್ನು ಬಿಟ್ಟು, ದೇವರನ್ನು ಬಿಟ್ಟು ಬಾಲ್, ಅಷ್ಟೋರೆತ್ ಎಂಬ ದೇವತೆಗಳನ್ನು, ಅರಾಮ್ಯರು, ಚೀದೋನ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಷ್ಟಿಯರು ಫಿಲಿಷ್ಟಿಯರು ಯಾರು ಹೇಳಿ? ಶತ್ರುಗಳು. ಹೌದಾ? ತುಂಬಾ ಸತಿ ಫಿಲಿಷ್ಟಿಯರೇ ಇವರನ್ನ ಸೆರೆ ಮಾಡಿದ್ದಾರೆ. ಫಿಲಿಷ್ಟಿಯರೇ ಅನೇಕ ಬಾರಿ ಇವರನ್ನ ಹಾಳು ಮಾಡಕ್ಕೆ ಬಂದಿದ್ದಾರೆ, ಯುದ್ಧ ಮಾಡಕ್ ಬಂದಿದ್ದಾರೆ. ಅಂತವರ ದೇವತೆಗಳನ್ನು ಕೂಡ ಇವರು ಪೂಜಿಸೋದನ್ನ ಪ್ರಾರಂಭಿಸಿ ಯೆಹೋವನನ್ನ ಬಿಟ್ಟೇ ಬಿಟ್ಟರು. ಯೆಹೋವನನ್ನ ನೆನಪೇ ಇಲ್ಲ. ದೇವರಂದ್ರೆ, ಯೆಹೋವನಂದ್ರೆ ನೆನಪೇ ಇಲ್ಲ ಇಸ್ರಾಯೇಲರಿಗೆ. ಬಿಟ್ಟೇ ಬಿಟ್ಟರು. ಪ್ರಿಯರೇ, ದೇವರು ಮಾಡಿದಂತ ಉಪಕಾರಗಳನ್ನ ನಾವು ಮರೆತಾಗ ಪ್ರಿಯರೇ, ದೇವರು ನಮ್ಮಿಂದ ದೂರ ಆಗ್ತಾರೆ. ಯಾವಾಗಾದ್ರೆ ದೇವರು ಮಾಡಿದಂತ ಉಪಕಾರಗಳನ್ನು, ದೇವರ ಮಹೋನ್ನತವಾದಂತ ಕ್ರಿಯೆಗಳನ್ನ ನಾವು ಮರೆತು ಹೋಗ್ತೇವಲ್ವ ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಬಿಡುವಂತ ಸ್ಥಿತಿಗತಿಗಳಿಗೆ ಬಂದು ಬಿಡ್ತೇವೆ. ಹೌದು, ಯಾಕೆಂತಂದ್ರೆ ದಾವೀದನು ಕೂಡ ಹೇಳ್ತಾ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ನಾಮವನ್ನು ಕೀರ್ತಿಸಿರಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂಬುದಾಗಿ ದಾವೀದನು ಯಾಕೆ ಹೇಳ್ತಾನೆ ಗೊತ್ತಾ ಪ್ರಿಯರೇ? ನಾನು ದೇವರು ಮಾಡಿದಂತ ಉಪಕಾರಗಳನ್ನ ಮರೆತ್ರೆ ನಾನು ದ್ರೋಹಿ ಆಗ್ತೇನೆ. ದೇವರು ನನ್ನ ಜೀವನದಲ್ಲಿ ಮಾಡಿದಂತ ಉಪಕಾರಗಳನ್ನ ನಾನು ಮರೆತರೆ ನಾನು ದ್ರೋಹಿ ಆಗ್ತೇನೆ. ನಿಜವಾಗಲೂ ಅಂತ ಶ್ರೇಷ್ಠವಾದಂತ ಆಲೋಚನೆ ಉಳ್ಳವರಾಗಿ ಇಸ್ರಾಯೇಲ್ಯರು ಇರಲಿಕ್ಕೆ ಆಗಿಲ್ಲ.
ಇಸ್ರಾಯೇಲ್ಯರ ಸಮಾಜವಿರಲಿಕ್ಕಾಗಿಲ್ಲ, ಯೆಹೋವನನ್ನು ಬಿಟ್ಟೇ ಬಿಟ್ಟರು. ಮತ್ತೆ ಯೆಹೋವನನ್ನ ಬಿಟ್ರೆ ದೇವರಿಗೆ ಕೋಪ ಬರಲ್ವಾ? ದೇವರಿಂದ ದೂರ ಆದ್ರೆ ದೇವರಿಗೆ ಕೋಪ ಬರಲ್ವಾ? ದೇವರಿಗೆ ಕೋಪ ಬಂತು ಪ್ರಿಯರೇ, ಬಂತು. ಆದುದರಿಂದ ಆತನು ಇಸ್ರಾಯೇಲ್ಯರ ಮೇಲೆ ಕೋಪವುಳ್ಳವನಾಗಿ ಅವರನ್ನು ಫಿಲಿಸ್ಟಿಯರ ಮತ್ತು ಅಮೋನಿಯರ ಕೈಗೆ ಒಪ್ಪಿಸಿ ಬಿಟ್ಟನು. ಇವರು ಪೂಜೆ ಮಾಡದೇ ಇರುವಂತ ದೇವತೆಗಳೇ ಇಲ್ಲ ದೇವರನ್ನ ಬಿಟ್ಟು. ಅನ್ಯ ದೇವತೆಗಳು ಎಷ್ಟು ಜನ ಇದಾರ ಅಷ್ಟು ಜನರನ್ನ ಪೂಜೆ ಮಾಡಿದ್ದಾರೆ ಇವರು. ಮಾಡಿದ ತಕ್ಷಣ ದೇವರಿಗೆ ಕೋಪ ಬಂತು. ಕೋಪ ಬಂದ ಮೇಲೆ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಫಿಲಿಸ್ಟಿಯರ ಮತ್ತು ಅಮೋನಿಯರ ಕೈಗೆ ಒಪ್ಪಿಸಿಕೊಟ್ಟರು. 2 ಜನಾಂಗ, ಫಿಲಿಸ್ಟಿಯರು ಮತ್ತೆ ಅಮೋನಿಯರು. ಇವರು ಏನ್ ಮಾಡಿದ್ರು? 8ನೇ ವಚನ, ಇವರು ಆ ವರ್ಷದಿಂದ 18 ವರ್ಷಗಳವರೆಗೆ ಯೋರ್ದಾನಿಗೆ ಆಚೆ ಗಿಲ್ಯಾದಿನಲ್ಲಿದ್ದ ಇಸ್ರಾಯೇಲ್ಯರನ್ನು ಬಹಳವಾಗಿ ಪೀಡಿಸುತ್ತಾ ಕುಗ್ಗಿಸುತ್ತಾ ಇದ್ದರು. ಆ ದೇಶವು ಮೊದಲು ಅಮೋರಿಯರದಾಗಿತ್ತು. ಇದಲ್ಲದೆ ಅಮೋನಿಯರು ಯೋರ್ದಾನ್ ಹೊಳೆಯನ್ನು ದಾಟಿ ಯಹೂದ, ಬೆನ್ಯಾಮೀನ್, ಎಫ್ರಾಯಿಂ ಕುಲಗಳೊಡನೆ ಯುದ್ಧ ಮಾಡಿದ್ದರಿಂದ ಇಸ್ರಾಯೇಲರಿಗೆ ಬಹಳ ಕಷ್ಟವಾಯಿತು. ಸೊ ಇಸ್ರಾಯೇಲ್ಯರು ಬಹಳ ಕಷ್ಟ ಪಡ್ತಿದ್ದಾರೆ. ಎಷ್ಟು ವರ್ಷ ಅವರನ್ನ ಇದ್ ಮಾಡಿದ್ದಾರೆ ಅಂತ ನೋಡಿ ಪ್ರಿಯರೇ, 18 ವರ್ಷಗಳವರೆಗೆ. 18 ಲಾಂಗ್ ಇಯರ್ಸ್ 18 ವರ್ಷದವರೆಗೆ ಬಹಳವಾಗಿ ಪೀಡಿಸೋದಂದ್ರೇನೆ ಹಿಂಸೆ. ಹೌದು, ಪೀಡಿಸೋದಂತಂದ್ರೇನೆ ಹಿಂಸೆ. ಇವರು ಬಹಳವಾಗಿ ಪೀಡಿಸುತ್ತಿದ್ದಾರೆ ಅಂತಂದ್ರೆ ಟಾರ್ಚರ್ನ ಎಕ್ಸ್ಟ್ರೀಮ್ ಟಾರ್ಚರ್ ಮಾಡಿದ್ದಾರೆ. ಬಹಳವಾಗಿ ಪೀಡಿಸುತ್ತಾ ಕುಗ್ಗಿಸುತ್ತಾ ಇದ್ದರು. ಎಷ್ಟು ಕಷ್ಟ ಬಂತು ಇಸ್ರಾಯೇಲ್ಯರಿಗೆ. ಕಷ್ಟಕ್ಕೆ ಕಾರಣ ಏನು ಅಂತಂದ್ರೆ, ಕಷ್ಟಕ್ಕೆ ಕಾರಣ ಅವರು ದೇವರಿಂದ ದೂರ ಆದದ್ದೇ. ಕಷ್ಟಕ್ಕೆ ಕಾರಣ ಅವರು ದೇವರಿಂದ ದೂರ ಆದದ್ದೇ. ಇಸ್ರಾಯೇಲ್ಯರು ಬಹಳ ಕಷ್ಟಗಳಲ್ಲಿದ್ದಾರೆ. ಇಸ್ರಾಯೇಲ್ಯರು ಬಹಳ ನೋವಿನಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ. ಇದೆಲ್ಲದ್ರಲ್ಲಿ ಇರಬೇಕಾದ್ರೆ ಪ್ರೇರೆ ದೇವರನ್ನ ಬೇಡ್ಕೊಂಡ್ರು ಇವರು. ಹೌದಾ? ನಾವು ಸುಮಾರು ಸತಿ ಕೇಳಿದ್ದೇವೆ, ಏನದು? ತಪ್ಪು ಮಾಡುವುದು ದೇವರನ್ನ ಬೇಡೋದು, ತಪ್ಪು ಮಾಡುವುದು ದೇವರನ್ನ ಬೇಡೋದು. ಇದು ಇಸ್ರಾಯೇಲ್ಯರಿಗೆ ಸುಪರಿಚಿತವಾದಂತ ಅಭ್ಯಾಸವಾದಂತ ಪದ್ಧತಿ. ತಪ್ಪು ಮಾಡೋದು ದೇವರನ್ನ ಬೇಡೋದು, ತಪ್ಪು ಮಾಡೋದು ದೇವರನ್ನ ಕೇಳೋದು, ತಪ್ಪು ಮಾಡೋದು ದೇವರೇ ಸಾರಿ ಅಂತ ಹೇಳೋದು. ಇವಾಗ್ಲೂ ಕೂಡ ಅದನ್ನೇ ಮಾಡ್ತಾರೆ ಪ್ರಿಯರೇ. ತಪ್ಪು ಮಾಡಿದಾರಲ್ಲ, ಬಹಳ ಕಷ್ಟ ಆಯ್ತಲ್ಲ. 18 ವರ್ಷ ಅವರ ಕೈ ಕೆಳಗಡೆ ಇದ್ದ ಮೇಲೆ 10ನೇ ವಚನ ಬರೋಷ್ಟರಲ್ಲಿ ಪ್ರಿಯರೇ, 10ನೇ ವಚನದಲ್ಲಿ, ಆಗ ಅವರು ಯೆಹೋವನಿಗೆ, ನಾವು ನಮ್ಮ ದೇವರಾದ ನಿನ್ನನ್ನು ಬಿಟ್ಟು ಬಾಲನ ಪ್ರತಿಮೆಗಳನ್ನು ಪೂಜಿಸಿ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ ಎಂದು ಮೊರೆ ಇಡಲು ಆತನು ಅವರಿಗೆ, ಐಗುಪ್ತ, ಅಮೋರಿಯ, ಅಮೋನಿಯ, ಫಿಲಿಸ್ಟಿಯ, ಚೀದೋನ್ಯ, ಅಮಾಲೇಕ್ಯ, ಮಾವೋನ್ಯ ಇವೇ ಮೊದಲಾದ ಜನಾಂಗಗಳು ನಿಮ್ಮನ್ನು ಪೀಡಿಸಿದಾಗ ನೀವು ನನಗೆ ಮೊರೆ ಇಟ್ಟಿರಿ. ನಾನು ಅವುಗಳಿಂದ ನಿಮ್ಮನ್ನು ಬಿಡಿಸಿದರೂ ನೀವು ತಿರುಗಿ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುತ್ತಾ ಬಂದಿರಿ. ಆದುದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಹೋಗಿ ನೀವು ಆರಿಸಿಕೊಂಡ ದೇವತೆಗಳಿಗೆ ಮೊರೆ ಇಡಿರಿ. ಅವು ನಿಮ್ಮ ಈ ಇಕ್ಕಟ್ಟಿನಲ್ಲಿ ಸಹಾಯ ಮಾಡಲಿ ಅಂದನು. ಇಸ್ರಾಯೇಲ್ಯರು ತಿರುಗಿ ಯೆಹೋವನಿಗೆ, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು. ಆದರೆ ಈ ಸಾರಿ ಹೇಗೂ ನಮ್ಮನ್ನು ರಕ್ಷಿಸಬೇಕು ಎಂದು ಮೊರೆ ಇಟ್ಟು ಅನ್ಯ ದೇವತೆಗಳನ್ನು ತಮ್ಮಲ್ಲಿಂದ ತೆಗೆದುಹಾಕಿ ಯೆಹೋವನನ್ನು ಸೇವಿಸುವವರಾದರು. ಆಗ ಆತನ ಮನಸ್ಸು ಇಸ್ರಾಯೇಲ್ಯರ ಸಂಕಟದ ನಿಮಿತ್ತ ಬಲು ನೊಂದಿತು. ಸೊ ದೇವ್ರಿಗೆ ಎಷ್ಟು ಕೋಪ ಬಂತು ಅಂತಂದ್ರೆ, ಇವ್ರು ಬಂದು ಮೊರೆ ಇಟ್ರು ಕೂಡ ದೇವ್ರಿಗೆ ಮನಸ್ಸು ಕರಗಲಿಲ್ಲ. ಇವ್ರು ಬಂದು ದೇವರನ್ನ ಕೇಳ್ಕೊಳ್ತಿದ್ದಾರೆ, ಸ್ವಾಮಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ತಿದ್ರು ಕೂಡ ದೇವ್ರಿಗೆ ಮನಸ್ಸು ಕರಗ್ತಿಲ್ಲ. ಏನ್ ಹೇಳ್ತಿದ್ದಾರೆ? ನೀವು ಇಷ್ಟು ದಿನ ಬೇರೆ ದೇವತೆಗಳನ್ನ ಪೂಜಿಸುತ್ತಿದ್ರಲ್ಲ, ಇಷ್ಟು ದಿನ ಬೇರೆ ಈ ವಿಗ್ರಹಗಳನ್ನ, ನೀವು ಪ್ರತಿಮೆಗಳನ್ನ ಇಟ್ಕೊಂಡು ಮಾಡ್ತಿದ್ರಲ್ಲ, ಕೇಳಿ ಅವ್ರನ್ನೇ ಹೋಗ್ ಪ್ರಾರ್ಥನೆ ಮಾಡಿ. ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ಯಾಕೆ ಬರ್ತಿದ್ದೀರ? ನನ್ ಬೇಡ ಅಂತ ಬಿಟ್ಟಿದ್ರಲ್ವಾ, ಕೇಳಿ ಅವ್ರನ್ನೇ ಅಂತ. ಬೇರೆ
ಪೋಷಿಸುತ್ತಿರುವಾತನು ದೇವರು ಯೆಹೋವನು, ರಕ್ಷಿಸಿದಾತನು ಯೆಹೋವನು, ಕಾಪಾಡುತ್ತಿರುವವನು ಯೆಹೋವನು. ಇಷ್ಟೆಲ್ಲಾ ಮಾಡುತ್ತಿರುವಂತ ಆ ದೇವರನ್ನು ಬಿಟ್ಟು ಅನ್ಯ ದೇವತೆಗಳ ಬಳಿಗೆ ಹೋಗಿದ್ದಾರೆ ಅಂತಂದ್ರೆ ಇಸ್ರಾಯೇಲ್ಯರು ಬಹಳ ದೌರ್ಭಾಗ್ಯವಾದಂತ ಸ್ಥಿತಿಯಲ್ಲಿದ್ದಾರೆ. ಕಷ್ಟಗಳು ಬಂದಾಗ ಮಾತ್ರ ದೇವರು ನೆನಪಾಗ್ತಾರೆ. ಕಷ್ಟಗಳು ಬಂದಿಲ್ವಾ, ದೇವರು ಬೇಡ, ಸಭೆ ಬೇಡ, ಏನು ಬೇಡ. ಇಸ್ರಾಯೇಲರ ಪರಿಸ್ಥಿತಿ ಅದೇ. ದೇವರ ಮಾತು ಹೇಳಿದ್ಮೇಲೆ ಇಸ್ರಾಯೇಲ್ರಿಗೆ ಇನ್ನೂ ಭಯ ಆಯ್ತು. ಅಯ್ಯೋ ಸ್ವಾಮಿ, ನಿಮ್ಮನ್ನ ಬಿಟ್ರೆ ಇನ್ ಯಾರ ಹತ್ರ ನಾವು ಹೋಗ್ತೇವೆ? ಇಲ್ಲ, ಈ ಒಂದ್ಸರಿ ನಮ್ಮನ್ನ ಕಾಪಾಡ್ಬಿಡು, ಈ ಒಂದ್ಸರಿ ನಮ್ಮನ್ನ ರಕ್ಷಿಸಿಬಿಡು, ಇನ್ಮೇಲೆ ನಾವು ಆತರ ತಪ್ಪು ಮಾಡಲ್ಲ ಅಂತ ಹೇಳಿ ದೇವರನ್ನು ಇಸ್ರಾಯೇಲ್ಯರು ಕೇಳಿಕೊಳ್ಳುತ್ತಾ ಅವರ ಬಳಿಯಲ್ಲಿರುವಂತ ವಿಗ್ರಹಗಳನ್ನೆಲ್ಲವನ್ನು ತೆಗೆದು ಹಾಕಿದಾಗ ಅವಾಗ ದೇವರಿಗೆ ಅವ್ರ ಮೇಲೆ ಕನಿಕರ ಉಂಟಾಗಿ, ಸರಿ ಆಯ್ತು ಕಾಪಾಡುವ ಅಂತ ಅಂದುಕೊಂಡು 17ನೇ ವಚನ. ಅಮ್ಮೋನಿಯರು ದಂಡೆತ್ತಿ ಬಂದು ಗಿಲ್ಯಾದಿನಲ್ಲಿ ಇಳುಕೊಳ್ಳಲು ಇಸ್ರಾಯೇಲ್ಯರು ಕೂಡಿ ಮಿಚ್ಪೆಯಲ್ಲಿ ಪಾಳೆ ಮಾಡಿಕೊಂಡರು. ಗಿಲ್ಯಾದಿನ ಜನರು ಅಧಿಪತಿಗಳು, ನಮ್ಮಲ್ಲಿ ಅಮ್ಮೋನಿಯರೊಡನೆ ಯುದ್ಧಕ್ಕೆ ಕೈ ಹಾಕುವವನಾವನು, ಅಂಥವನನ್ನು ಗಿಲ್ಯಾದಿನವರೆಲ್ಲರ ಮೇಲೆ ನಾಯಕನನ್ನಾಗಿ ಮಾಡೇವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಅಮ್ಮೋನಿಯರು ಮತ್ತೆ ಯುದ್ಧಕ್ಕೆ ಬಂದಿದ್ದಾರೆ. ಬಂದು ಎಲ್ಲಿ ಇಳಿದಿದ್ದಾರೆ? ಗಿಲ್ಯಾದಿನಲ್ಲಿ ಇಳಿದಿದ್ದಾರೆ. ಇಸ್ರಾಯೇಲ್ಯರು ಮಿಚ್ಪೆಯಲ್ಲಿ ಬಂದಿದ್ದಾರೆ. ಇಸ್ರಾಯೇಲ್ಯರು ಮಿಚ್ಪೆಯಲ್ಲಿದ್ದಾರೆ, ಅವರು ಬಂದು ಗಿಲ್ಯಾದಿನಲ್ಲಿದ್ದಾರೆ. ಆದ್ರೆ ಗಿಲ್ಯಾದಿನಲ್ಲಿರುವಂತ ಅಧಿಪತಿಗಳು ಅಂತಂದ್ರೆ ಇಸ್ರಾಯೇಲ್ಯರ ದೊಡ್ಡವರು ಮಾತಾಡ್ಕೊಳ್ತಿದ್ದಾರೆ. ನಮ್ಮಲ್ಲಿ ಅಮ್ಮೋನಿಯರೊಡನೆ ಯುದ್ಧಕ್ಕೆ ಕೈ ಹಾಕುವವನು ಯಾರು? ಅಮ್ಮೋನಿಯರ ಜೊತೆಗೆ ಯುದ್ಧ ಮಾಡೋರು ಯಾರಿದ್ದಾರೆ ನಮ್ಮಲ್ಲಿ? ಒಂದು ವೇಳೆ ಅಂತವನಿದ್ರೆ, ನಮ್ಮಲ್ಲಿ ಯಾರಾದ್ರೂ ಅಮ್ಮೋನಿಯರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಕೇಪಬಲ್ ಆಗಿರುವಂತವನು ಯಾರಾದ್ರೂ ಇದ್ದರೆ ಅವನನ್ನ ಜನರೆಲ್ಲರ ಮೇಲೆ ನಾಯಕನನ್ನಾಗಿ ಆರಿಸಿಕೊಳ್ತೇವೆ. ಆದ್ರೆ ಅಂತವ್ ನಮಗ್ ಸಿಗಬೇಕು. ಅಂತ ವೀರನು, ಅಂತ ಶೂರನು, ಅಂತ ಧೈರ್ಯವಂತನು ನಮ್ಮಲ್ಲಿ ಇರಬೇಕಲ್ವಾ? ಅವಾಗ ಎಂಟರ್ ಆಗುವಂತವ್ರೆ ಯೋಫ್ತಾಹನು. ನ್ಯಾಯಾಧಿಪತಿಯಾದ ಯೋಫ್ತಾಹನು. 11ನೇ ಅಧ್ಯಾಯ 1ನೇ ವಚನ. ಗಿಲ್ಯಾದ್ಯನಾದ ಯೆಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು. ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು. ಗಿಲ್ಯಾದನಿಗೆ ಹೆಂಡತಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಫ್ತಾಹನಿಗೆ, ನೀನು ಪರಸ್ತ್ರೀಯಿಂದ ಹುಟ್ಟಿದವನು, ಆದದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗಡೆ ಹಾಕಿದರು. ಸೊ ಇಸ್ರಾಯೇಲ್ಯರು ಇವಾಗ ಅವರ ಪರಿಸ್ಥಿತಿ ಕಠಿಣವಾಗಿದೆ, ಕಷ್ಟದಲ್ಲಿದ್ದಾರೆ, ತುಂಬಾ ಸಂಕಟದಲ್ಲಿ ಇಸ್ರಾಯೇಲ್ಯರಿದ್ದಾರೆ. ಈ ಸಂಕಟ ಕಷ್ಟದಲ್ಲಿರುವಾಗ ಹೀರೋ ಎಂಟ್ರಿ ಆಗ್ತಿದೆ. ಹೀರೋ ಅಂತಂದ್ರೆ ವಿಮೋಚಕನು, ಹೀರೋ ಅಂತಂದ್ರೆ ಕಾಪಾಡುವಂತವನು. ಯಾರು? ಯೋಫ್ತಾಹನು. ಆದ್ರೆ ಆ ಎಂಟ್ರಿಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಯೋಫ್ತಾಹನು ಯಾರ ಮಗ ಅಂದ್ರೆ ಗಿಲ್ಯಾದ್ಯನಾದ ಯೋಫ್ತಾಹನು, ಗಿಲ್ಯಾದನ ತಂದೆ, ಗಿಲ್ಯಾದನ ಮಗನು ಯೋಫ್ತಾಹನು. ಆದರೆ ಗಿಲ್ಯಾದನ ಹೆಂಡತಿಯ ಮಗನಲ್ಲ. ಗಿಲ್ಯಾದನಿಗಿರುವಂತ ಹೆಂಡತಿಯ ಮಕ್ಕಳು ದೊಡ್ಡವರಾದ ಮೇಲೆ ಗಿಲ್ಯಾದನನ್ನ ಕರೆಸಿ ಮಾತಾಡ್ತಿದ್ದಾರೆ. ಅಪ್ಪ, ನಿನಗೂ ನಮಗೂ ಯಾವುದೇ ರೀತಿಯಂತ ಸಂಬಂಧವಿಲ್ಲ, ನಾವು ನಮ್ಮ ತಾಯಿಯ ಮಕ್ಕಳು, ನೀನು ಯಾರ ಮಗನೋ ನಮಗ್ ಗೊತ್ತಿಲ್ಲ, ಬೇಡ, ನಿನಗೂ ನನ್ನ ತಂದೆಯ ಆಸ್ತಿಗೂ ನಿನಗೂ ನಮಗೂ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲ ಅಂತೇಳಿ ಅವನನ್ನ ಹೊರಗಾಕ್ಬಿಡ್ತಾರ. ಅವನನ್ನು ನೀನ್ ಬೇಡ ಅಂತೇಳಿ. ಅವಾಗ ಯೋಫ್ತಾಹನು ಬಿಟ್ಟು ಆ ಊರು ಬಿಟ್ಟು ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗ್ತಾರೆ. ಆ ದೇಶ ಬಿಟ್ಟು ತನ್ನ ಸಹೋದರರನ್ನು ಬಿಟ್ಟು ಟೋಬ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರು. ಸೊ ಟೋಬ್ ಎನ್ನುವಂತ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡೋದನ್ನ ಶುರು ಮಾಡಿದ್ದಾರೆ. ನೀನ್ ಬೇಡ ಅಂತೇಳಿ
ಗಿಲ್ಯಾದ್ಯನ ಮಕ್ಕಳೆಲ್ಲರೂ ಕೂಡ ಸೇರಿ ಅವರನ್ನ ತಳ್ಳಿಬಿಟ್ರು, ಹೊರಗೆ ಹಾಕ್ಬಿಟ್ರು. ಬೇಡ, ನಿಮ್ಗೆ ನೀವು ನನ್ನ ತಾಯಿ ಮಕ್ಕಳೆಲ್ಲ ನಮ್ಮ ಅಪ್ಪನ ಮಗ ಅಂತೀನಲ್ಲ ಅಂತೇಳಿ ಅವನನ್ನ ತಳ್ಳಿಬಿಟ್ಟ ಮೇಲೆ 4ನೇ ವಚನ ನೋಡೋಣ. 4ನೇ ವಚನ. ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರು ಸ್ವಲ್ಪ ದಿನಗಳಾದ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದರು. ಆಗ ಗಿಲ್ಯಾದಿನ ಹಿರಿಯರು ಯೆಫ್ತಾಹನನ್ನು ಟೋಬ್ ದೇಶದಿಂದ ಕರಕೊಂಡು ಬರುವುದಕ್ಕಾಗಿ ಅಲ್ಲಿಗೆ ಹೋಗಿ ಅವನಿಗೆ, ನಾವು ಅಮ್ಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಬೇಡಿಕೊಂಡರು. ಅವನು ಅವರಿಗೆ ಸೊ ಓಡಿಸ್ಬಿಟ್ಟಿದ್ದಾರೆ. ಯೆಫ್ತಾನ್ ನೀನ್ ಬೇಡ ಅಂತೇಳಿ ಓಡಿಸ್ಬಿಟ್ಟಿದ್ದಾರೆ. ನಿನಗೆ ನಮ್ಗೆ ಯಾವ್ದೇ ರೀತಿಯಾದ ಸಂಬಂಧವಿಲ್ಲ ಅಂತೇಳಿ ಓಡಿಸ್ಬಿಟ್ಟಿದ್ದಾರೆ. ಯಾವಾಗಾದ್ರೆ ಅಮ್ಮೋನಿಯರು ಯುದ್ಧಕ್ಕೆ ಬಂದ್ರು ಆವಾಗ ಈ ಯೆಫ್ತಾಹನ ಸಹಾಯ ಬೇಕಾಯ್ತು. ಯಾಕಂತಂದ್ರೆ ಯೆಫ್ತಾಹನನ್ನು ಕುರಿತು 11ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ? ಗಿಲ್ಯಾದ್ಯನಾದ ಯೆಫ್ತಾನು ಮಹಾಪರಾಕ್ರಮಿಯಾಗಿದ್ದನು. ಬೇರೆ ಈ ಮಹಾಪರಾಕ್ರಮಿ ಈ ಮಾತೆಲ್ಲ ಕೇಳಿದ್ವಿ ಅನ್ಸುತ್ತೆ ಮೊದ್ಲೇ. ಯಾರತ್ರ? ಗಿದ್ಯೋನನ ಹತ್ರ. ಗಿದ್ಯೋನನು ಬಚ್ಚಿಟ್ಕೊಂಡು ಎಲ್ಲೋ ಮೂಲೆಯಲ್ಲಿ ಗೋಧಿ ಬಡ್ಕೊಳ್ತಿರ್ಬೇಕಾದ್ರೆ ಅವಾಗ ದೇವದೂತನು ಬಂದು ಪರಾಕ್ರಮಿಯಾದ ಗಿದ್ಯೋನನೇ, ಮಹಾಪರಾಕ್ರಮಿಯಾದ ಗಿದ್ಯೋನನೇ ಅಂತ ಕರೀತಾರೆ. ಅಂದ್ರೆ ಗಿದ್ಯೋನನು ಆ ಟೈಮ್ಗೆ ಪರಾಕ್ರಮಿ ಅಲ್ಲ, ಯುದ್ಧ ಮಾಡಿದವನಲ್ಲ, ಅಷ್ಟು ಧೈರ್ಯವಂತನಲ್ಲ. ದೇವರ ಸಹಾಯ ಗಿದ್ಯೋನನೊಂದಿಗೆ ಇದ್ದದರಿಂದ ಗಿದ್ಯೋನನು ಪರಾಕ್ರಮಿಯಾದ. ಅದೇ ವಿಧವಾಗಿ ಯೆಫ್ತಾಹನ ಜೊತೆಗೂ ಕೂಡ ದೇವರು ಇದ್ದದರಿಂದ ಯೆಫ್ತಾಹನು ಕೂಡ ಪರಾಕ್ರಮಿಯಾದನು. ಸೊ ಯುದ್ಧಕ್ಕೆ ಬಂದಿದ್ದಾರೆ ಎನ್ನುವಂತ ವಿಷಯ ಗೊತ್ತಾದ ಮೇಲೆ ಗಿಲ್ಯಾದಿನ ಹಿರಿಯರೆಲ್ಲರೂ ಹೋಗಿ, ಇಲ್ಲ ಯೆಫ್ತಾಹನೇ, ನೀನ್ ಬರಬೇಕು, ನಮ್ ಜೊತೆಗೆ ಬಂದು ಅವ್ರ ಜೊತೆಗೆ ಯುದ್ಧ ಮಾಡ್ಬೇಕು. ಯಾಕಂತಂದ್ರೆ ನೀನ್ ಬಿಟ್ರೆ ಬೇರೆ ಯಾರು ಇಲ್ಲ ಯುದ್ಧ ಮಾಡ್ಲಿಕ್ಕೆ, ಅಷ್ಟು ಕೆಪಾಸಿಟಿ ಯಾರ ಹತ್ರನೂ ಇಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ಪ್ರೇರಣೆ ನಮ್ಮ ಜೀವನದಲ್ಲಿ ಒಬ್ಬರನ್ನ ನೋಡಿ ಅವರನ್ನ ಕೇವಲವಾಗಿ ನಾವು ಎಣಿಸಬಾರದು. ಡಿಗ್ರೇಡ್ ದೆಮ್, ಕೇವಲವಾಗಿ ಎಣಿಸಬಾರದು, ಕಡಿಮೆಯಾಗಿ ಮಾಡಬಾರದು. ಯಾಕಂತಂದ್ರೆ ದೇವರು ಅವರನ್ನೇ ಉನ್ನತವಾದಂತ ಸ್ಥಿತಿಯಲ್ಲಿ ಏರಿಸುವಂತವರಾಗಿದ್ದಾರೆ. ದೇವರು ಒಂದು ದಿನ ಅವರನ್ನೇ ಉನ್ನತವಾದಂತ ಸ್ಥಿತಿಯಲ್ಲಿ ನಿಲ್ಲಿಸಿದಾಗ ನಾವು ಅವರನ್ನ ಪ್ರಶ್ನಿಸಿ ಕಡಿಮೆಯಾಗಿ ಮಾತಾಡ್ಲಿಕ್ಕೆ ದೇವರು ನಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ. ಸೊ ವಿ ಶುಡ್ ನಾಟ್ ಹಾಗೆ ಮಾಡುವಂಥದ್ದು ಸರಿಯಾದಂಥದ್ದಲ್ಲ, ಅದು ತಪ್ಪು. ಯೆಫ್ತಾನನ್ನ ಅವರು ಕಡಿಮೆಯಾಗಿ ಮಾತಾಡಿದ್ದಾರೆ. ಯೆಫ್ತಾನನ್ನ ಅವರು ತಳ್ಳಿ ಬಿಟ್ಟಿದ್ದಾರೆ, ಹೊರಗಾಕ್ಬಿಟ್ಟಿದ್ದಾರೆ. ನಿನಗೂ ನಮ್ಗೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಆದ್ರೆ ಕಷ್ಟಗಳು ಬಂದ ತಕ್ಷಣ ಮಾತ್ರ ಮತ್ತೆ ಯೆಫ್ತಾನೇ ಬೇಕಾಯ್ತು. ಹಾಗಾಗಿ ಪ್ರೇರೆ, ಯಾವ್ದಾದ್ರು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ 100ಕ್ಕೆ 100 ಸತಿ ನಾವು ಯೋಚನೆ ಮಾಡ್ಬೇಕು, ನಾವು ತೆಗೆದುಕೊಳ್ತಿರುವಂತ ನಿರ್ಣಯ ಸರಿಯಾದದ್ದೇನಾ. ಸೊ ಯೆಫ್ತಾನ ಬಳಿಗೆ ಹೋಗಿದಾರಂತೆ. ಯೆಫ್ತಾನ ಬಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಸ್ವಾಮಿ ನೀನ್ ಬರ್ಬೇಕು, ನೀನ್ ಬಂದು ನಮ್ ಜೊತೆಗೆ ಕೈ ಹಾಕ್ಬೇಕು. ಯಾಕಂತಂದ್ರೆ ಅಮ್ಮೋನಿಯರು ಯುದ್ಧಕ್ಕೆ ಬಂದಿದ್ದಾರೆ, ನನಗೇನ್ ಲಾಭ ಅಂತಂದ್ರೆ, ಸರಿ ಆಯ್ತು, ನೀನು ನಮ್ ಜೊತೆಗ್ ಬಂದ್ರೆ, ನೀವು ನಮ್ ಜೊತೆಗ್ ಬಂದು ಯುದ್ಧದಲ್ಲಿ ಸಹಾಯ ಮಾಡಿದ್ರೆ, ಗೆದ್ರೆ ನಮಗೆ ನಾಯಕನಾಗಿ ನೀನ್ ಇದ್ದು ಬಿಡು. ನಮಗೆ ನಾಯಕನಾಗಿ, ನೀವ್ ಹೇಳದಂತೆ ನಾವು ಕೇಳ್ತೇವೆ, ನಾಯಕನಾಗಿ ಇದ್ದು ಬಿಡು ಅಂತ ಹೇಳ್ತಾರೆ. ನಾನ್ ಬಂದಿಲ್ಲ ಅಂತಂದ್ರೆ ಸೋತೋದ್ರೆ ನಿಮಗೂ ನಮಗೂ ಯಾವುದೇ ರೀತಿಯಂತ ಸಂಬಂಧ ಇರೋದಿಲ್ಲ. ಅದನ್ನೇ ಮುಂದೆ ಮಾತನಾಡಿಕೊಳ್ತಾರೆ. ಯೆಫ್ತಾನ ಅದನ್ನೇ ಕೇಳ್ತಾನೆ, ನೀವು ನನ್ನನ್ನ ಬೇಡ ಅಂತೇಳಿ ನಮ್ಮ ಅಪ್ಪನ ಮನೆಯಿಂದ ಓಡಿಸಿದ್ರಲ್ಲ, ಮತ್ ಇವಾಗ ನಾನೇ ಬೇಕಾಯ್ತಾ? ನನ್ನ ಹತ್ರನೇ ಬಂದಿದ್ದೀರಲ್ಲ ನೀವೆಲ್ಲರೂ. ನಾನ್ ಬಂದಿಲ್ಲ ನಿಮ್ಮ ಹತ್ರಕ್ಕೆ, ನೀವೇ ತಾನೇ ನನ್ನ ಹತ್ರ ಬಂದಿರೋದು ಅಂತ ಹೇಳಿ ಕೇಳಿ ಅವ್ರ ಜೊತೆಗೆ ಮಾತಾಡಿ, ಇಲ್ಲ ಏನು ತಲೆ ಕೆಡ್ಸ್ಕೋಬೇಡ, ನೀವು ಯುದ್ಧಕ್ಕೆ ಬಂದ್ಮೇಲೆ ನೀನ್ ಗೆದ್ರೆ ನಮ್ಮೆಲ್ಲರ ಮೇಲೆ ನೀನೇ ನಾಯಕನಾಗಿರ್ತೀಯ, ತಲೆಯಾಗಿ ಕೊಡ್ತೀಯ ನೀನು ಅಂತ ಹೇಳಿ ಮಾತನಾಡಿ ಯೆಫ್ತಾನನ್ನ ಒಪ್ಪಿಸ್ತಾರೆ. ಆಗ ಯೆಫ್ತಾನ ಏನ್ ಮಾಡ್ತಾನೆ ಅಂತಂದ್ರೆ, ಅಮ್ಮೋನಿಯರ ಅರಸನಿಗೆ ಒಂದು ಲೆಟರ್ ಬರೀತಾನೆ. ಅಂದ್ರೆ ಲೆಟರ್ ಅಂತಂದ್ರೆ ಒಂದು ಇನ್ಫಾರ್ಮೇಶನ್, ದೂತನನ್ನ ಕಳುಹಿಸಿ ಮಾತಾಡಿಸ್ತಾನೆ. ಯಾಕೆ ನಿನ್ಗೆ ಯುದ್ಧ ಬೇಡ, ಯುದ್ಧ ಏನು ಬೇಡ ಅಂತಂದ್ರೆ ಅಮ್ಮೋನಿಯರ ರಾಜನ್ ಕೇಳಲ್ಲ, ರಿಜೆಕ್ಟ್ ಮಾಡ್ತಾನೆ ಆತನ.
ಆ ಪ್ರಪೋಸಲ್ ಅನ್ನ ಅಥವಾ ಆತನ ಈ ಮಾತನ್ನ ಆ ಸಂದೇಶವನ್ನ ರಿಜೆಕ್ಟ್ ಮಾಡ್ತಾನೆ ಅಂತೇಳಿ ಅಂತೇಳಿ ಈ ಸಂದರ್ಭ ನಡೆದ ನಂತರ ದೇವರು ಯೋಫ್ತಾನಿಗೆ ಜೊತೆಗಾರನಾಗಿದ್ದುಕೊಂಡು ಯೋಫ್ತಾನ ಯುದ್ಧದಲ್ಲಿ ದೇವರು ಸಹಾಯ ಮಾಡ್ತಾರೆ ಪ್ರಿಯರೇ. ಇದೆಲ್ಲಾ ಸಂದರ್ಭವನ್ನ ಬಿಡುವಿದ್ದಾಗ ನೀವು ಓದಿಕೊಳ್ಳುವುದಾದ್ರೆ 11ನೇ ಅಧ್ಯಾಯದ 30-31 ವಚನ. 11ನೇ ಅಧ್ಯಾಯ 30-31. ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಅರಿಕೆ ಮಾಡಿದನು. ಯೋಫ್ತಾಹನು ಇಲ್ಲಿ ತನ್ನ ಜೀವನದಲ್ಲಿ ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳುತ್ತಿದ್ದಾನೆ ಅಂತ ಯೋಫ್ತಾನಿಗೆ ಗೊತ್ತಾಗಿಲ್ಲ. ಯೋಫ್ತಾನು ಈ ಸಂದರ್ಭದಲ್ಲಿ ತನ್ನ ಜೀವನದಲ್ಲೇ ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ತಿದ್ದಾನೆ ಅಂತ ಯೋಫ್ತಾನಿಗೆ ಅರ್ಥ ಆಗಿಲ್ಲ. ದೇವರ ಮುಂದೆ ಪ್ರಮಾಣ ಮಾಡ್ತಿದ್ದಾನೆ, ದೇವರಿಗೆ ಹರಕೆ ಮಾಡ್ತಿದ್ದಾನೆ. ದೇವರ ಮುಂದೆ ನಮ್ಮ ಬಾಯಿ ತೆರೆಯಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ನಮ್ಮ ಬಾಯಿಂದ ಏನಾದ್ರೆ ಹೊರಡುತ್ತಲ್ಲ ಪ್ರೇರ, ಅದನ್ನ ನಾವು ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್. ಅನೇಕ ಬಾರಿ ನಾವು ಅದನ್ನ ಮಾಡೋದಿಲ್ಲ. ಯೋಫ್ತಾನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರು ಆಲ್ರೆಡಿ ಹೇಳಿದ್ದಾರೆ, ಸ್ವಾಮಿ ಯೋಫ್ತಾನೆ ನೀನ್ ತಲೆ ಕೆಡಿಸ್ಕೊಬೇಡ, ನಾನು ನಿನ್ ಕೈ ಕೊಟ್ಟಿದ್ದೇನೆ ಅಂತ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಯೋಫ್ತಾನ್ ಏನಂತ ಮಾತಾಡ್ತಿದ್ದಾನೆ ಅಂತಂದ್ರೆ, ಸ್ವಾಮಿ ನೀನೊಂದು ವೇಳೆ ನನ್ನನ್ನ ಗೆಲ್ಲಿಸಿದರೆ ನಾನು ಇನ್ನೂ ಪ್ರಾಣದಿಂದ ಉಳಿದು ನನ್ನ ಮನೆಗೆ ನಾನು ಸೇರೋದಾದ್ರೆ ನನ್ನ ಮನೆಯಿಂದ ಹೊರಬರುವಂತ ಮೊದಲನೆಯ ಪ್ರಾಣಿಯನ್ನು ನಾನು ನಿನಗೆ ಬಲಿ ಕೊಡ್ತೇನೆ, ನಾನು ನಿನಗೆ ಹೋಮ ಮಾಡ್ತೇನೆ ಅಂತಂತ ದೇವರು ಮಾತು ಕೊಟ್ಟಿದ್ದಾರೆ, ನಾನು ನಿನ್ನನ್ನ ಗೆಲ್ಲಿಸ್ತೇನೆ ಅಂತ. ದೇವರು ಇಸ್ರಾಯೇಲ್ಯರಿಗೆ ಜಯವನ್ನ ಕೊಟ್ಟು ಅಮ್ಮೋನಿಯರನ್ನ ಸೋಲುವಂತೆ ಮಾಡ್ತಾರೆ. ದೇವರು ಇಸ್ರಾಯೇಲ್ಯರ ಪಕ್ಷದಲ್ಲಿದ್ದುಕೊಂಡು ಇಸ್ರಾಯೇಲ್ಯರ ಕೈಗೆ ಅಮ್ಮೋನಿಯರನ್ನ ಒಪ್ಪಿಸಿಕೊಡ್ತಾರೆ. 33ನೇ ವಚನ 32ನೇ ವಚನ. ಯೆಪ್ತಾಹನು ಅಮ್ಮೋನಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲು ಯೆಹೋವನು ಅವರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರನ್ನು ಸೋಲಿಸಿ ಅರೋಯೇರಿನಿಂದ ಮಿನ್ನಿತಿ ದಾರಿಯವರೆಗೂ ಅಬೇಲ್ ಕೆರಾಮೀಮಿನ ವರೆಗೂ 20 ಪಟ್ಟಣಗಳನ್ನು ಹಾಳು ಮಾಡಿಬಿಟ್ಟನು. ಹೀಗೆ ದೊಡ್ಡ ಜಯವಾಗಿ ಅಮ್ಮೋನಿಯರು ಇಸ್ರಾಯೇಲ್ಯರ ಮುಂದೆ ತಗ್ಗಿಸಲ್ಪಟ್ಟರು ಅಂದ್ರೆ ಸೋತೋದ್ರು. ಜಯ ಬಂತು ಎನ್ನುವಂತ ವಿಷಯ ಮನೆಯಲ್ಲಿರುವಂತ ಮಗಳಿಗೆ ಗೊತ್ತಾಯ್ತು. ನಮ್ಮಪ್ಪ ಗೆದ್ದಿದ್ದಾರೆ, ನಮ್ಮಪ್ಪ ಹೋದಂತ ಯುದ್ಧ ಗೆದ್ದಿದ್ದಾರೆ, ದೇವರು ನಮ್ಮಪ್ಪನ ಪಕ್ಷದಲ್ಲಿದ್ದುಕೊಂಡು ಇಸ್ರಾಯೇಲ್ಯರಿಗೆ ಜಯವನ್ನ ಕೊಟ್ಟಿದ್ದಾರೆ ಎನ್ನುವಂತ ವಿಷಯ ಮನೆಯಲ್ಲಿರುವಂತ ಮಗಳಿಗೆ ಗೊತ್ತಾದ ತಕ್ಷಣ ಮಗಳಿಗೆ ತುಂಬಾ ಖುಷಿ ಆಯ್ತು. ಅಪ್ಪ ಬರ್ತಿದ್ದಾರೆ ಅಂತೇಳಿ ಆ ಸಂತೋಷದಿಂದ ಮಗಳೇನ್ ಮಾಡ್ತಾಳೆ ಗೊತ್ತಾ ಪ್ರಿಯರೇ, ಎಲ್ಲಾ ರೆಡಿ ಮಾಡ್ಕೊಂಡು ಡ್ರಮ್ಸು ಅದು ಇದು ನಮ್ಮಪ್ಪನ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಬೇಕು ಅಂತೇಳಿ ಅಪ್ಪನಿಗೋಸ್ಕರ, ಅಪ್ಪ ಬರ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಡ್ರಮ್ಸ್ ಎಲ್ಲ ಓಡಿಸ್ತಾ ಕುಣಿಯುತ್ತಾ ಅಪ್ಪನನ್ನ ಎದುರುಗೊಳ್ಳೋದಕ್ಕೆ ಹೋಗ್ತಿದ್ದಾಳೆ ಮಗಳು. ಅಪ್ಪನನ್ನ ಸ್ವಾಗತಿಸೋದಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಕ್ಷಣಗಳನ್ನ, ಆ ಮನೆಯಿಂದ ಬರ್ತಿರುವಂತ ಮಗಳನ್ನ ನೋಡಿದ ತಕ್ಷಣ ಅಪ್ಪನು ಅಲ್ಲೇ ಇದ್ದಕ್ಕಿದ್ದಂಗೆ ದುಃಖದಿಂದ ಅಳುತ್ತಾ ಗೋಳಾಡುತ್ತಾ ಬಟ್ಟೆಗಳನ್ನ ಹರ್ಕೊಳ್ತಾನೆ. ಮಗಳಿಗೆ ಅರ್ಥ ಆಗ್ತಿಲ್ಲ. ಅಪ್ಪ ನಿನ್ ಜಯದಲ್ಲಿದ್ಯಾ, ಜಯ ಹೊಂದು ಬಂದಿದ್ಯಾ, ನಿನ್ನ ಪಕ್ಷದಲ್ಲಿ ದೇವರಿದ್ದುಕೊಂಡು ಇಸ್ರಾಯೇಲ್ಯರಿಗೆ ವಿಮೋಚನೆ ಕೊಟ್ಟಿದ್ದಾರೆ, ನೀನ್ ಯಾಕೆ ಈ ತರ ದುಃಖ ಪಡ್ತಿದ್ಯಾ, ಯಾಕೆ ಈ ತರ ಬಟ್ಟೆ ಹರ್ಕೊಳ್ತಿದ್ಯಾ? ಇಲ್ಲ ಮಗಳೇ, ನನಗ್ ನೀನ್ ತುಂಬಾ ದುಃಖ ಕೊಟ್ಟೆ, ನನಗ್ ನೀನ್ ತುಂಬಾ ನೋವು ಕೊಟ್ಟೆ. ನಾನ್ ಏನ್ ಮಾಡ್ದೆ ಅಪ್ಪ, ನಾನ್ ಏನ್ ಮಾಡ್ದೆ ಅಂತಂದ್ರೆ, ಇಲ್ಲ ಮಗಳೇ, ನಾನ್ ದೇವ್ರ ಹತ್ರ ಒಂದು ಹರಕೆ ಮಾಡಿದ್ದೆ, ನಾನ್ ದೇವ್ರಿಗೆ ಮಾತು ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ನನ್ನ ಮನೆಯಿಂದ ಹೊರಬರುವಂತ ಮೊದಲನೆಯ ಪ್ರಾಣಿಯನ್ನು ನಾನು
ಬಲಿ ಕೊಡ್ತೇನೆ ಎಂಬುದಾಗಿ. ಸಂತೋಷ ನಿಂತೋಯ್ತು, ಸಡಗರ ನಿಂತೋಯ್ತು, ಆನಂದವೆಲ್ಲ ನಿಂತೋಯ್ತು. ದುಃಖದಿಂದ ಪ್ರತಿ ಒಬ್ಬರಿದ್ದಾರೆ. ಅಯ್ಯೋ ಯಾಕಮ್ಮ ನನ್ಗೆ ಈ ತರ ಮಾಡಿದೆ, ಯಾಕೆ ನನ್ಗೆ ಈ ತರ ಮಾಡಿದೆ ಅಂತ ಯೋಫ್ತಾನ್ ಗೋಲಾಡ್ತಿದ್ದಾನೆ. ಪ್ರೇರೆ, ದೇವರ ಮುಂದೆ ನಾವು ನಿರ್ಣಯ ಕೊಟ್ಟಾಗ, ದೇವರ ಮುಂದೆ ನಾವು ಮಾತು ಕೊಟ್ಟಾಗ ಆ ಮಾತನ್ನು ನಾವು ನೆರವೇರಿಸಲೇಬೇಕು. ಯೋಫ್ತಾಹನಲ್ಲಿರುವಂತ ಒಳ್ಳೆ ಲಕ್ಷಣವೇನ ಗೊತ್ತಾ? ಮಾತು ಕೊಟ್ರೆ ಮಾತು ತಪ್ಪಲ್ಲ. ಯೋಫ್ತಾಹನು ಮಾತು ಕೊಟ್ನ, ಮಾತು ತಪ್ಪಲ್ಲ. ಮಾತು ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಮಗಳಿಗೆ ಆ ಮಾತನ್ನು ಹೇಳ್ತಾನೆ. ನೋಡೋಣ ಪ್ರಿಯರೇ, 35ನೇ ವಚನ. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ, ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯಲ್ಲ, ನನಗೆ ಮಹಾ ಸಂಕಟವನ್ನುಂಟು ಮಾಡಿದಿ. ನಾನು ಬಾಯದೆರೆದು ಯೆಹೋವನಿಗೆ ಹರಕೆ ಮಾಡಿದ್ದೇನೆ, ಅದಕ್ಕೆ ಹಿಂದೆಗೆಯಲಾರೆನು ಎಂದು ಕೂಗಿಕೊಳ್ಳಲು, ಆಕೆಯು ಅದಕ್ಕೆ, ನನ್ನ ತಂದೆಯೇ, ನೀನು ಬಾಯದೆರೆದು ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು ಅಂದಳು. ಎಂತ ಮಾತು ಪ್ರಿಯರೇ, ಎಂತ ಮಾತು! ಮಗಳು ಏನ್ ಹೇಳ್ತಿದ್ದಾಳೆ? ಅಪ್ಪ ದುಃಖದಿಂದ, ನನ್ನ ಮಗಳೇ ಯಾಕಮ್ಮ ಈ ತರ ಮಾಡಿದೆ, ಯಾಕೆ ಈ ತರ ಮಾಡಿದೆ ಅಂತಂದ್ರೆ, ನಾನು ಹರಕೆ ಮಾಡಿದ್ದಮ್ಮ, ನಾನು ಹರಕೆ ಮಾಡಿದೆ ದೇವರ ಹತ್ರ, ನಾನು ತುಂಬಾ ದುಃಖ ಕೊಟ್ಟೆ ನೀನು ಅಂತಂದಾಗ ಆಗ ಮಗಳು ಹೇಳ್ತಿರುವಂತಹ ಮಾತುಗಳು ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾಗಿದೆ. ಅಪ್ಪ, ನೀನ್ ಹರಕೆ ಮಾಡಿದ ಮೇಲೇನೆ ತಾನೆ ದೇವರು ನಿನಗೆ ಜಯ ಕೊಟ್ಟಿದ್ದು. ನೀನ್ ಹರಕೆ ಮಾಡಿದ ಮೇಲೆ ತಾನೆ ಅಮ್ಮೋನಿಯರನ್ನ ದೇವರು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದು. ನಮ್ಮ ತಂದೆ, ನನ್ನಪ್ಪನಾಗಿರುವಂತ ನೀನು ಒಂದು ವೇಳೆ ಬಾಯಿ ತೆರೆದು ಒಂದು ವೇಳೆ ದೇವರಿಗೆ ಮಾತು ಕೊಟ್ಟಿದ್ದರೆ ಆ ಮಾತಿನ ಪ್ರಕಾರ ನೆರವೇರಿಸು. ಏನರ್ಥ? ಅದ್ರ ಅರ್ಥ ಏನ್ ಬಂತು ಪ್ರಿಯರೇ? ಅಂದ್ರೆ ನೆರವೇರಿಸು ಅಂತಂದ್ರೆ ಏನರ್ಥ ಗೊತ್ತಾ ಪ್ರಿಯರೇ? ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ ಅಂತ ಮಗಳು ನಿರ್ಣಯಿಸಿಕೊಂಡಿದ್ದಾಳೆ. ಆ ಒಬ್ಬ ಮಗಳು ಬಿಟ್ರೆ ಬೇರೆ ಮಕ್ಕಳಿಲ್ಲ ಯೋಫ್ತಾಹನಿಗೆ, ಒಬ್ಬಳೇ ಮಗಳು. ಆಯ್ತಪ್ಪ, ನೀನ್ ಕೊಟ್ಟ ಮಾತಿನ ಪ್ರಕಾರವಾಗಿ ನೀನು ಮಾಡು, ನೀನು ದೇವರಲ್ಲಿ ಅಯೋಗ್ಯನಾಗಿ ನಿಲ್ಲೋದು ನನಗಿಷ್ಟ ಇಲ್ಲ. ದೇವ್ರ ಹತ್ರ ಮತ್ತೆ ಯೋಫ್ತಾನ್ ಹೋಗ್ಬಿಟ್ಟು, ದೇವರೇ ತಪ್ಪಾಯ್ತು, ಕ್ಷಮಿಸ್ಬಿಡಿ, ನಾನು ಆತ್ರದಲ್ಲಿ ಏನೋ ಹೇಳ್ಬಿಟ್ಟೆ, ಇವಾಗ ಮಾತು ಬದಲಾಯಿಸ್ತಿದ್ದೇನೆ, ನಿನಗೆ ಬೇಕಾದ್ರೆ ನನ್ನ ಮನೇಲಿರುವಂತ ಎಲ್ಲಾ ಕುರಿಗಳನ್ನ ಹೋಮ ಮಾಡ್ತೇನೆ, ಎಲ್ಲಾ ದನ ಕರುಗಳನ್ನ ಬಲಿ ಕೊಡ್ತೇನೆ, ದಯವಿಟ್ಟು ನನ್ನ ಮಗಳನ್ನ ತಗೋಬೇಡ ಅಂತೇಳಿ ದೇವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡಿದ್ನ ಅಂತಂದ್ರೆ ಪ್ರಿಯರೇ, ನೋ, ಹಿ ಡಿಡ್ಂಟ್. ಒಮ್ಮೆ ದೇವರಿಗೆ ಮಾತು ಕೊಟ್ಟ ಹಾಗೆ ಮುಗಿದೋಯ್ತು. ನಾವು ತುಂಬಾ ಸತಿ ದೇವ್ರ ಹತ್ರ ನೆಗೋಷಿಯೇಟ್ ಮಾಡಕ್ ಹೋಗ್ತಿರ್ತೇವೆ, ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಿರ್ತೇವೆ. ದೇವ್ರೆ ಈ ಸತಿ ಸ್ವಲ್ಪ ನೋಡು, ಸ್ವಲ್ಪ ಮಾಡು, ಸ್ವಲ್ಪ ಕನಿಕರ ತೋರ್ಸು, ನೆಕ್ಸ್ಟ್ ಟೈಮ್ ಆ ತರ ಮಾಡಲ್ಲ ಅಂತೇಳಿ. ಯೋಫ್ತಾನ್ ಆ ತರ ರಿಕ್ವೆಸ್ಟ್ ಏನು ಮಾಡ್ತಿಲ್ಲ. ಇನ್ನು ಹೋಗಿ ಮಾತು ಕೊಟ್ಟೆ, ಮಾತಿನ ಪ್ರಕಾರವಾಗಿ ನಿಲ್ತೇನೆ. ಯೋಫ್ತಾನಲ್ಲಿರುವಂತ ಆ ನಿರ್ಣಯ ದೊಡ್ಡದು ಅಂತ ನಾವ್ ಅಂದುಕೊಂಡ್ರೆ, ಮಗಳು ಕೂಡ ಆ ನಿರ್ಣಯಕ್ಕೆ ಸಮ್ಮತಿ ಆಗಿರುವಂತದ್ದು ಇನ್ನೂ ದೊಡ್ಡ ನಿರ್ಣಯ ಪ್ರಿಯರೇ, ಇನ್ನೂ ದೊಡ್ಡ ವಿಷಯ. ಮಗಳು ಕೂಡ, ಅಪ್ಪ ನೀನ್ ಹೇಳ್ದಂಗೆ ಮಾಡು. ದೇವರಲ್ಲಿ ಮಕ್ಕಳನ್ನು ಬೆಳೆಸುವಂತ ರೀತಿ ಪ್ರಿಯರೇ ಇದು. ದೇವರಲ್ಲಿ ಮಕ್ಕಳನ್ನು ಬೆಳೆಸುವಂತ ರೀತಿ, ದೇವರು ಎನ್ನುವಂತ ಸಂದರ್ಭ ಬಂದ್ರೆ, ದೇವರು ಎನ್ನುವಂತ ಪ್ರಸ್ತಾವನೆ ಬಂದ್ರೆ ಬಾಯಿ ತಿರುಗಿಬಾರ್ದು, ಅಷ್ಟೆ. ಬಾಯಿ ಮಾತಾಡಬಾರ್ದು. ದೇವರು ಎನ್ನುವಂತ ಪ್ರಸ್ತಾವನೆ ಬಂತು ಅಂತಂದ್ರೆ ಅಲ್ಲಿ ಮಕ್ಕಳು ನಾನ್ ಮಾಡಲ್ಲ, ನಾನು ಆಗಲ್ಲ, ನೋ ಸರ್. ಮಗಳನ್ನ ಹೆಂಗ್ ಬೆಳೆಸಿರ್ಬೇಕು ಪ್ರಿಯರೇ ಯೋಫ್ತಾನು? ಮಗಳನ್ನ ಯಾವ ಲೆವೆಲ್ಗೆ ದೇವರ ಭಯಭಕ್ತಿಯಲ್ಲಿ ಯೋಫ್ತಾನು ಬೆಳೆಸಿದ್ರೆ ಮಗಳು ಬಂದು, ಆಯ್ತಪ್ಪ ನೀನ್ ದೇವರಿಗೆ ಮಾತು ಕೊಟ್ಟಿದ್ಯಲ್ಲ, ನಿನ್ನ ಮಾತಿನ ಪ್ರಕಾರವಾಗಿ ಮಾಡು ಎಂಬುದಾಗಿ ಮಗಳು ಬಂದು ಹೇಳ್ತಾಳೆ. ಇದನ್ನ ಪ್ರೇರೆ ನಮ್ಮ ಮಕ್ಕಳಲ್ಲಿ ಎಷ್ಟು ಜನ ಈ ತರ ಇದ್ದೇವೆ?
ನಮ್ಮ ಮಕ್ಕಳಲ್ಲಿ ಎಷ್ಟು ಜನ ಈ ತರ ಇದ್ದಾರೆ? ದೇವರ ಸೇವೆ ಅಂದ್ರೆ ಆಸಕ್ತಿ ಇದೆಯಾ? ದೇವರ ಕೆಲಸ ಅಂತಂದ್ರೆ ಮೈ ಬಗ್ಸೋ ಆಸಕ್ತಿ ಇದೆಯಾ? ದೇವರ ಕೆಲಸ ಇದೆ ಅಂತಂದ್ರೆ ಬೇಗ ಬಂದು ಎಲ್ಲರಿಗಿಂತ ಮೊದಲು ಬಂದು ಎಲ್ಲರಿಗಿಂತ ಜಾಸ್ತಿ ಕೆಲಸ ನಾನು ಮಾಡ್ಬೇಕು, ಇದೆಯಾ ಆಸಕ್ತಿ? ಎಷ್ಟೋ ಮಾತುಗಳನ್ನ ನಾವು ದೇವರಿಗೆ ಕೊಟ್ಟಿರ್ತೇವೆ, ಆ ಮಾತುಗಳಲ್ಲಿ ಒಂದನ್ನಾದ್ರೂ ನಾವು ನೆರವೇರಿಸಿದ್ದೇವ? ಯೋಫ್ತಾನ ಜೀವನ ನಮ್ಗೆ ಕಳ್ಸಿಕೊಡ್ತಿರುವಂತದ್ದು ಅದೇ. ದೇವರಿಗೆ ಮಾತು ಕೊಟ್ರ ಅದನ್ನ ದಯವಿಟ್ಟು ಹಿಂತೆಗಿಲಿಕ್ಕೆ ಹೋಗಬೇಡಿ. ಮಗಳನ್ನ ಎಷ್ಟು ಚೆನ್ನಾಗಿದ್ದ ಯೋಫ್ತಾನ ಬೆಳೆಸಿದಾನೆ ಅಂತಂದ್ರೆ, ಪಾ ನೀನ್ ಅರ್ಕೆ ಮಾಡಿದ್ಯಲ್ಲ, ನೀನ್ ಅರ್ಕೆ ಮಾಡ್ದಂಗೆ ನೀನ್ ಮಾಡು, ಆದ್ರೆ ನಂಗೆ ಸ್ವಲ್ಪ ಟೈಮ್ ಬೇಕು. ಇನ್ನು ಮದುವೆ ಆಗಿಲ್ಲ, ಯಾವ ಪುರುಷನನ್ನು ಇನ್ನು ಅರಿತವಳಲ್ಲ, ಕಣ್ಣೆ ಆಗಿದ್ದಾಳೆ. ಫ್ರೆಂಡ್ಸ್ ಎಲ್ಲರನ್ನು ಹಾಕೊಂಡು ಅಪ್ಪ ನನಗೆ ಟೈಮ್ ಬೇಕು ಅಂತೇಳಿ ಕೇಳ್ಕೊಳ್ತಾಳೆ. ನೋಡಿ 37ನೇ ವಚನದಲ್ಲಿ ಆಕೆಯು ತಿರುಗಿ ತನ್ನ ತಂದೆಗೆ, ನನ್ನ ಭಿನ್ನವನ್ನು ಲಾಲಿಸು, 2 ತಿಂಗಳವರೆಗೆ ನನ್ನನ್ನು ಬಿಡು, ನಾನು ನನ್ನ ಗೆಳತಿಯರೊಡನೆ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡುವೆನು ಅನ್ನಲು, ಅವನು 2 ತಿಂಗಳ ತನಕ ಹೋಗಿ ಬಾ ಎಂದು ಕಳುಹಿಸಿದನು. ಸಾಕು. ಸೊ 2 ತಿಂಗಳ ಕಾಲ ನನ್ಗೆ ಟೈಮ್ ಬೇಕಪ್ಪ, ನಂಗೆ ಟೈಮ್ ಬೇಕು. ಯಾಕಮ್ಮ? ಯಾಕೆಂತಂದ್ರೆ ನನ್ನ ಕನ್ಯಾವ್ಯವಸ್ಥೆಯನ್ನು ಕುರಿತು ನಾನು ಗೋಳಾಡಬೇಕು, ನಂಗೆ ಟೈಮ್ ಬೇಕು. ಬಟ್ ನನ್ ಟೈಮ್ ಬೇಕು ಅಂತಂದ್ರೆ ಅರ್ಥ ನೀನ್ ಹೇಳಿದಂತ ಮಾತನ್ನ ನಾನು ಆ ಟೈಮ್ಗೆ ಮರ್ತೋಗ್ತೇನೆ, ನೀನ್ ಹೇಳಿದಂತ ಮಾತನ್ನ ಮೀರಿ ಬಿಡ್ತೇನೆ, ಮಾಡಲ್ಲ. ನೋ, ಇಲ್ಲ. ನೀನ್ ಕೊಟ್ಟಿದ್ಯ ದೇವರಿಗೆ ಮಾತು, ಕೊಟ್ಟಿರುವಂತ ಮಾತನ್ನ ನೀನ್ ಅಟ್ ಎನಿ ಕಾಸ್ಟ್ ನೆರವೇರಿಸಲೇಬೇಕು. ಬಟ್ ಟೈಮ್ ಬೇಕಪ್ಪ, ಟೈಮ್ ಬೇಕು. 2 ತಿಂಗಳು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತೇವೆ, ಸ್ವಲ್ಪ ನನ್ ಟೈಮ್ ಬೇಕು. ಪ್ರೇರೆ ನೋಡಿ, ದೇವರಿಗೋಸ್ಕರ ಆಕೆ ತನ್ನ ಪ್ರಾಣ ಕಳ್ಕೊಳ್ಳೋದಕ್ಕೂ ಕೂಡ ಶಿ ವಾಸ್ ರೆಡಿ. ದೇವರಿಗೆ ಮಾತು ಕೊಟ್ಟಿದ್ದಾರೆ ನಮ್ಮಪ್ಪ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ದೇವರಿಗೋಸ್ಕರ ಡೆಡಿಕೇಶನ್ ಅಂತಂದ್ರೆ ಇದೆ ಪ್ರಿಯರೇ. ದೇವರಿಗೋಸ್ಕರ ಅರ್ಪಿಸಿಕೊಳ್ಳುವಂಥದ್ದು ಅಂತಂದ್ರೆ ಇದೆ. 2 ತಿಂಗಳು ಆದ ಮೇಲೆ ಮಗಳು ಬರ್ತಾರೆ ಪ್ರಿಯರೇ. 39ನೇ ವಚನ. 2 ತಿಂಗಳ ಆಕೆ ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಆಕೆಯು ಪುರುಷನನ್ನು ಅರಿಯದವಳು. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೆಫ್ತಾಹನ ಮಗಳನ್ನು ವರ್ಣಿಸುತ್ತಾರೆ. ಇದು ಅವರಲ್ಲಿ ಒಂದು ಪದ್ಧತಿ. ಯೆಫ್ತಾಹನ ಮಗಳು ಇನ್ನಿಲ್ಲ. She is no more. ಮಾತು ಕೊಟ್ಟಿದ್ಯಾರು? ಯೋಫ್ತಾಹನ ಮಾತನ್ನ ನೆರವೇರಿಸೋದಕ್ಕೋಸ್ಕರ ಪ್ರಾಣ ಬಿಟ್ಟಿದ್ಯಾರು? ಮಗಳು. ಸೊ ಸರ್, ಮಕ್ಕಳನ್ನ ಹೇಗೆ ಬೆಳೆಸಬೇಕೆನ್ನುವಂಥದ್ದು ಯೋಫ್ತಾನ್ ಹೇಳ್ಕೊಡ್ತಾನೆ, ಕಲ್ತ್ಕೊಳ್ಳೋಣ. ಮಕ್ಕಳನ್ನ ದೇವರಿಗೋಸ್ಕರ ಹೇಗೆ ತಯಾರು ಮಾಡಬೇಕೆನ್ನುವಂಥದ್ದು ಯೋಫ್ತಾನು ನಮ್ಗೆ ಹೇಳ್ಕೊಡ್ತಾನೆ, ಕಲ್ತ್ಕೊಳ್ಳೋಣ. ಯೋಫ್ತಾನ ಜನನ ಸರಿಯಾಗದೇ ಇರಬಹುದು. ಯೋಫ್ತಾನನ್ನ ನೋಡಿ ನಿಮ್ಮಮ್ಮ ಯಾರು ಅಂತ ಎಲ್ಲರೂ ಕೇಳಬಹುದು. ಸ್ವಂತ ರಕ್ತದವರೇ ಕರೆದು ನಿನಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತೇಳಿ ಯೋಫ್ತಾನನ್ನ ಹೇಳಬಹುದು. ಆದ್ರೆ ಯೋಫ್ತಾನು ತನ್ನ ಮಕ್ಕಳನ್ನ ಆ ರೀತಿ ಬೆಳೆಸಲಿಲ್ಲ. ಯೋಫ್ತಾನು ತನ್ನ ಮಗಳನ್ನ ಆ ರೀತಿ ಬೆಳೆಸಲಿಲ್ಲ. ದೇವರ ಭಯಭಕ್ತಿಯಲ್ಲಿ, ದೇವರ ಆಲೋಚನೆ, ದೇವರ ಸಂಕಲ್ಪದಲ್ಲಿ, ದೇವರ ಮಾತನ್ನ ಯಾವ ವಿಷಯದಲ್ಲೂ ಮೀರಬಾರದೆಂಬುದಾಗಿ ಯೋಫ್ತಾನು ತನ್ನ ಮಗಳನ್ನ ಬೆಳೆಸಿದ್ದಾನೆ ಪ್ರಿಯರೇ. ಮಗಳು ಇನ್ನು ಯಾವ ಪುರುಷನನ್ನು ಅರಿತವಳಾಗಿಲ್ಲ ಅಂತಂದ್ರೆ ಶಿ ಇಸ್ ವೆರಿ ಯಂಗ್. ಇನ್ನು ಯವನಸ್ಥಳು ಆಕೆ.
ಯೌವನಸ್ಥಳ ಆಗಿರುವಂತ ಆಕೆ ದೇವರ ಮೇಲಿರುವಂತ ಆ ಒಂದು ಆಲೋಚನೆ, ದೇವರನ್ನು ಅರ್ಥಕೊಂಡಿರುವಂತ ರೀತಿ, ಇಟ್ಸ್ ವೆರಿ ಗ್ರೇಟ್. ಈ ದಿನ, ಈ ಮುಂಜಾನೆ ನಾವು ನಮ್ಮ ಮಕ್ಕಳು ಹೇಗಿದ್ದೇವೆ? ನಮ್ಮ ಮಕ್ಕಳು ದೇವರಿಗೆ ವಿಧೇಯರಾಗಿದ್ದಾರ? ಯೋಫ್ತಾನನ ಕೇಳೋಣ. ಯೋಫ್ತಾನ ನಮ್ಗೆ ಹೇಳ್ಕೊಡ್ತಾನೆ, ಮಕ್ಕಳನ್ನ ಸರಿಯಾಗಿ ಬೆಳೆಸಿ, ದೇವರಿಗೆ ವಿಧೇಯರಾಗುವಂತೆ ಬೆಳೆಸಿ, ದೇವರು ಅವರ ಭವಿಷ್ಯತ್ತನ್ನು ರೂಪಿಸುವಂತ. ನಿಜವಾಗ್ಲೂ ಪ್ರಿಯರೇ, ಯೋಫ್ತಾನ ಜೀವನ ನಮ್ಗೆ ಹೇಳ್ಕೊಡುವಂತ ಕೆಲವು ಗುಣಪಾಠಗಳಲ್ಲಿ ಒಂದು, ಕೊಟ್ಟ ಮಾತನ್ನು ತಪ್ಪಬೇಡಿ. ದೇವರಿಗೆ ಮಾತು ಕೊಟ್ಟಿದೀವ, ದಯವಿಟ್ಟು ಅದನ್ನ ತಪ್ಪಲಿಕ್ಕೆ ಹೋಗಬೇಡಿ. ದೇವರು ಒಂದಲ್ಲ ಒಂದು ದಿನ ಅದಕ್ಕೆ ತಕ್ಕ ಲೆಕ್ಕವನ್ನ ದೇವರು ಕೇಳ್ತಾರೆ. ಸೊ ಮಾತು ಕೊಡೋದಕ್ಕೆ ಮೊದಲೇ ಬಿ ವೆರಿ ಕೇರ್ಫುಲ್, ಬಿ ವೆರಿ ವೆರಿ ಕೇರ್ಫುಲ್. ಏನ್ ಮಾತು ಕೊಡ್ತಿದ್ದೇವೆ ಅನ್ನುವಂಥದ್ದು ತುಂಬಾ ಮುಖ್ಯ. ಸೊ ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕನಾದಂತ ಯೋಫ್ತಾನ ಚರಿತ್ರೆ ಮುಗಿಯುವಂತದ್ದಾಗಿದೆ. ಸೊ ನಮ್ಮೆಲ್ಲರೂ ಕೂಡ ಪ್ರಿಯರೇ, ಯೋಫ್ತಾನ ಜೀವನದಿಂದ ಕಲಿತ್ಕೊಳ್ಬೇಕಾದಂತ 2 ವಿಷಯ. ಒಂದು, ಯಾರನ್ನು ಯಾವ ವಿಷಯದಲ್ಲೂ, ಯಾವ ಪರಿಸ್ಥಿತಿಯಿಂದ ಆದರೂ, ಯಾವ ಸಂದರ್ಭದಿಂದಾದರೂ ಇವನು ಕೆಟ್ಟವನು ಅಥವಾ ಇವನು ನೆಗೆಟಿವ್ ಪರ್ಸನ್ ಎಂಬುದಾಗಿ ಅವನನ್ನ ನಾವು ಇಗ್ನೋರ್ ಮಾಡಿ, ಅಸಡ್ಡೆ ಮಾಡಿ ತೃಣೀಕರಿಸಬಾರದು. ಬಿಕಾಸ್ ಗಾಡ್ ವಿಲ್ ರೈಸ್ ಹಿಮ್ ಅಪ್ ಅಂತಂದ್ರೆ ದೇವರು ಅವರನ್ನ ಮೇಲಕ್ಕೆತ್ತಾರೆ. ದೇವರು ಮೇಲಕ್ಕೆತ್ತಿದಾಗ ನಾವೇ ಅವರನ್ನ ತಳ್ಳಿರ್ತೇವೆ, ಮತ್ತೆ ನಾವೇ ಅವರ ಬಳಿಗೆ ಹೋಗ್ಬೇಕಾಗತ್ತೆ. ಆತರ ಮಾಡೋದು ಬೇಡ. ಎಲ್ಲರನ್ನ ಪ್ರೀತಿಸೋಣ, ಆದಷ್ಟು ಕನಿಕರವನ್ನ ತೋರಿಸೋಣ. ಯೋಫ್ತಾನ ಜೀವನದಲ್ಲಿ ಅದೇ ನಡೀತು. ಸ್ವಂತ ಸಂಬಂಧಿಕರೇ, ರಕ್ತ ಸಂಬಂಧಿಕರೇ ಬೇಡ ಅಂತ ತಳ್ಳಿಬಿಟ್ರು. ಆದ್ರೆ ಮತ್ತೆ ಯೋಫ್ತಾನ ಸಹಾಯ ಬೇಕಾದಾಗ ಮತ್ತೆ ಆತನ ಬಳಿಗೆ ಹೋಗ್ತಿದ್ದಾರೆ. ಇದು 1ನೇ ಗುಣಪಾಠ. 2ನೇದೇನೋ ಗೊತ್ತಾ? ದೇವರ ಹತ್ರ ಮಾತು ಕೊಡಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಮಾತು ಕೊಟ್ವಾ, ಪ್ರಮಾಣ ಮಾಡಿದೀವ, ಅರಕೆ ಮಾಡಿದೀವ, ವಿ ಶುಡ್ ಡೂ ದಟ್ ಅಟ್ ಎನಿ ಕಾಸ್ಟ್, ವಾಟ್ ಎವರ್ ಇಟ್ ಮೇ ಬಿ. ದೇವರ ಲೆಕ್ಕ ಕೇಳ್ತಾರೆ ಸರ್. ಈ 2 ವಿಷಯಗಳನ್ನ ನಾವು ತಿಳಿದುಕೊಂಡವರಾಗಿ, ನಾವು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು ದೇವರ ನಾಮದ ಮಹಿಮೆಗಾಗಿ ಜೀವಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಾ, ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ದೇವರಿಗೋಸ್ಕರ ಜೀವಿಸೋಣ. ಯೋಫ್ತಾಹನ ಹಾಗೆ ಕೇವಲ ನಾವು ಮಾತ್ರವಲ್ಲದೆ ಪ್ರೇರೆ, ನಾವು, ನಮ್ಮ ಮನೆಯವರು, ಮನೆಯಲ್ಲಿ ಎಷ್ಟು ಜನ ಇರ್ತೇವೋ ಅಷ್ಟು ಜನ, ದೇವರು ಅಂತಂದ್ರೆ ಕಾರಣಗಳು ಬರಬಾರದು. ದೇವರು ಅಂತಂದ್ರೆ ಪ್ರಿಯರೇ, ಬೇರೆ 2ನೇ ಮಾತಿರಬಾರ್ದು ಅಷ್ಟೇ. ದೇವರ ಮುಗಿದೋಯ್ತು, ಏನೇ ಪ್ರಪಂಚ ಏನೇ ಆದ್ರೂ ಕೂಡ ನಿಂತೋಗ್ಬೇಕಷ್ಟೆ. ದೇವರಿಗೋಸ್ಕರ ಅಂತ ಒಳ್ಳೆ ಗುಣಲಕ್ಷಣಗಳು ಯೋಫ್ತಾನು ಹೊಂದಿದ್ದಾನೆ. ಅಂತ ಒಳ್ಳೆ ಗುಣಲಕ್ಷಣಗಳನ್ನು ಯೋಫ್ತಾನು ತನ್ನ ಮಗಳಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂತ ಗುಣಲಕ್ಷಣಗಳನ್ನೇ ನಾವು ಕಲಿತ್ಕೊಳ್ಳೋಣ, ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡೋಣ. ಯೋಫ್ತಾನ ಜೀವನ ನಮ್ ಕಳಿಸ್ಕೊಡುವಂತ ಈ ಒಳ್ಳೆ ಗುಣಪಾಠಗಳನ್ನ ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ತಲೆಗಳನ್ನು ಬಾಗಿಸಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸ್ವಾಮಿ, ನ್ಯಾಯಸ್ಥಾಪಕನು, ನ್ಯಾಯಾಧಿಪತಿಯಾದಂತ ಯೋಫ್ತಾನ ಜೀವನದಿಂದ ನಮಗೆ ನೀವು ಕಳಿಸ್ಕೊಟ್ಟಂತ ಗುಣಪಾಠಗಳಿಗಾಗಿ ನಿಮಗೆ ವಂದನೆಗಳು ಕರ್ತನೆ. ನಾವು ಕೂಡ ಸ್ವಾಮಿ ಅನೇಕ ಬಾರಿ ನಿಮಗೆ ಪ್ರಮಾಣ ಮಾಡಿ ನಿಮಗೆ ಹರಕೆ ಮಾಡಿದಂತವರೇ ಕರ್ತನೆ. ಆದ್ರೆ ಮಾಡಿದಂತ ಎಲ್ಲಾ ಹರಕೆಗಳನ್ನ ಸ್ವಾಮಿ ನಾವು ಮೀರಿರೋರಾಗಿದ್ದೇವೆ, ನಡೆಸದವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸಿ. ಮುಂದಾದರೂ ಯೋಫ್ತಾನ ಜೀವನದ ಚರಿತ್ರೆ ಕೇಳಿದ ಮೇಲೆ, ತಿಳಿದ ಮೇಲಾದರೂ ಸ್ವಾಮಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತ ಸಹಾಯ ಮಾಡಿ, ಕೊಟ್ಟ ಮಾತನ್ನು ತಪ್ಪದೇ ಇರುವವರಾಗಿರುವಂತೆ ಕೃಪೆ ತೋರಿಸಿ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆಯೂ ಕರ್ತನೆ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಾವೆಲ್ಲರೂ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡುತ್ತೇನೆ ಎಂದು ನಾನು ನಂಬುತ್ತಾ
ಸೇರಿ ಬಂದಿರುವಂತಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಬಲಪಡಿಸಿ, ಕೃಪೆ ತೋರಿಸಿ. ನಿಮ್ಮ ರಾಜ್ಯ ನೀತಿಗೋಸ್ಕರ ತವಕಿಸುವರಾಗಿ ನಾವೆಲ್ಲರೂ ಇರುವಂತೆ ಸಹಾಯ ಮಾಡುತ್ತೀರಿ ಎಂದು ನಾವು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದಿಗೂ ಎಂದಿಗೂ ಕರ್ತನು ಬರುವ ತನಕ ಎಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.